ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಂಸದ ನಾಸೀರ್ ಹುಸೇನ್ಗೆ ಕಂಟಕ ಎದುರಾಗಿದೆ. ಇಲ್ಲಿ ನಾಸೀರ್ ಹುಸೇನ್ಗೆ ನೋಟಿಸ್ ಕೊಡೋದಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಹಲವು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ನಾಸೀರ್ ಹುಸೇನ್ಗೆ ಕಾನೂನು ಕಂಟಕ ಆ ಮೂಲಕ ಎದುರಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಪ್ರಮುಖವಾಗಿ ಆ 3 ಜನರನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರು ವಿಚಾರಣೆ ಮಾಡಿದ್ರಲ್ಲ, ಆ ಟೈಮ್ನಲ್ಲಿ ಹಲವು ಸ್ಫೋಟಕ ವಿಚಾರಗಳು ಹೊರಗೆ ಬರ್ತಾ ಇದೆ. ಪಾಸ್ ಇಲ್ದೇನೆ ಇಬ್ರು ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ. ಮೊಹಮ್ಮದ್ ನಾಶಿಪುಡಿ ಹಾಗೆ ಮುನಾವರ್ ಇವರಿಬ್ರು ಕೂಡ ಪಾಸ್ ಇಲ್ಲದೆ ವಿಧಾನಸೌಧಕ್ಕೆ ಎಂಟ್ರಿ ಕೊಡ್ತಾರೆ. ಪಾಸ್ ಇಲ್ದೇನೆ ಅವರಿಬ್ರು ವಿಧಾನಸೌಧದ ಒಳಗೆ ಬಂದಿದ್ದು ಹೇಗೆ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಈ ಬಗ್ಗೆಯೂ ಕೂಡ ತನಿಖೆಯನ್ನು ಚುರುಕುಗೊಳಿಸಲಾಗ್ತಾ ಇದೆ. ಹೀಗಾಗಿ ನಾಸೀರ್ ಹುಸೇನ್ಗೆ ಕಾನೂನು ಸಂಕಟ ಇದೀಗ ಎದುರಾಗ್ತಾ ಇದೆ. ಜೊತೆಗೆ ಅರೆಸ್ಟ್ ಆದ್ರಲ್ಲ ಆರೋಪಿಗಳ ಮೊಬೈಲ್ನಲ್ಲಿ ಮತ್ತಷ್ಟು ಅಸಲಿ ಸತ್ಯ ಹೊರಗೆ ಬರುವ ನಿಟ್ಟಿನಲ್ಲಿ FSLಗೂ ಕೂಡ ಕಳಿಸಲಾಗಿದೆ. FSL ವರದಿ ಬಂದ ನಂತರ ತನಿಖೆ ಇನ್ನಷ್ಟು ಚುರುಕುಗೊಳ್ಳುತ್ತೆ. ಪ್ರಮುಖವಾಗಿ ಇಲ್ಲಿರುವಂತಹ ಪ್ರಶ್ನೆ, ಪಾಸ್ ಇಲ್ದೇನೆ ಅವರು ವಿಧಾನಸೌಧಕ್ಕೆ ಬಂದಿದ್ದು ಹೇಗೆ? ಆರೋಪಿಗಳ ಮೊಬೈಲನ್ನು ಪರಿಶೀಲನೆ ಮಾಡ್ತಾರೆ. ಮತ್ತಷ್ಟು ಸ್ಫೋಟಕ ಅಂಶಗಳು ಹೊರಗೆ ಬರೋ ಸಾಧ್ಯತೆಗಳಿದೆ. ಮೊಬೈಲ್ನಲ್ಲಿರುವಂತಹ ಫೋಟೋಸ್, ವಿಡಿಯೋಸ್, ವಾಟ್ಸಪ್ ಚಾಟ್, ಗ್ರೂಪ್ ಚಾಟ್ ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿರೋ ಬಗ್ಗೆ ಅನುಮಾನವನ್ನು ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ. ಮಾದೇಶ್, ನಾಸೀರ್ ಹುಸೇನ್ಗೆ ಇದೀಗ ಕಾನೂನು ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ. ಪ್ರಮುಖವಾಗಿ ಅವರು ಪಾಸ್ ಇಲ್ದೇನೆ, ಅಂದ್ರೆ ಆರೋಪಿಗಳಿದ್ದಾರಲ್ಲ, ಅವರು ಪಾಸ್ ಇಲ್ದೇನೆ ವಿಧಾನಸೌಧಕ್ಕೆ ಎಂಟ್ರಿ ಕೊಟ್ಟಿದ್ದೆ ಹೇಗೆ ಅನ್ನೋದು ಒಂದು ಕಡೆ. ಮತ್ತೊಂದು ಕಡೆ ಪೊಲೀಸ್ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಆರೋಪಿಗಳ ಮೊಬೈಲನ್ನು ವಶಕ್ಕೆ ಪಡೆದು FSLಗೆ ರವಾನೆ ಮಾಡಲಾಗಿದೆ. ಈ FSL ವರದಿ ಬಂದ ನಂತರ ಈ ತನಿಖೆ ಯಾವ ರೀತಿ ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನ ಪಡ್ಕೊಳ್ಬಹುದು ಅಂತೇಳಿ? ಶರತ್, ಖಂಡಿತವಾಗ್ಲೂ ಕೂಡ ಈ ಒಂದು ಡೌಟ್ ಬಂದೇ ಬರುತ್ತೆ. ತನಿಖೆ ವೇಳೆ ಈಗಾಗಲೇ ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಅಂಶಗಳು ಕೂಡ ಬೆಳಕಿಗೆ ಬಂದಿರೋದು. ಅಂದರೆ 27ನೇ ತಾರೀಕು, ಕಳೆದ ತಿಂಗಳ 27ನೇ ತಾರೀಕು ವಿಧಾನಸೌಧದಲ್ಲಿ ಅಷ್ಟು ಜನ ಇರ್ತಾರೆ, ಸೆಲೆಬ್ರೇಷನ್ ಆಗ್ತಿರುತ್ತೆ. ಅಂಥ ಸಂದರ್ಭದಲ್ಲಿ 3 ಜನ ಆರೋಪಿಗಳ ಬಾಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಕೇಳಿ ಬರುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FSL ರಿಪೋರ್ಟನ್ನು ಪಡೆದು ಪೊಲೀಸರು ಅಧಿಕೃತವಾಗಿ 3ರನ್ನು ಬಂಧಿಸುವಂಥ ಕೆಲಸನ ಮಾಡಲಾಗುತ್ತೆ. ಇಲ್ತಿಯಾಜ್ ಮತ್ತು ಮುನಾವರ್ ಹಾಗೂ ಮೊಹಮ್ಮದ್ ನಾಶಿಪುಡಿ ಎಂಬಂಥ 3ರನ್ನು ಕೂಡ ಬಂಧನ ಮಾಡಿ ತೀವ್ರ ವಿಚಾರಣೆ ಮಾಡುವಂಥ ಕೆಲಸನ ಮಾಡಲಾಗುತ್ತೆ. ಈ ವೇಳೆ ಒಂದಷ್ಟು ವಿಚಾರಗಳು ಕೂಡ ಬಯಲಾಗುತ್ತೆ. ಆರೋಪಿಗಳ ವಿಚಾರಣೆ ವೇಳೆ ಒಂದಿಬ್ಬರು ಆರೋಪಿಗಳು ತಾವು ಕೂಗಿದ್ದಾಗಿ ಒಪ್ಕೋತಾರೆ. ಮತ್ತೊಂದು ಕಡೆ ನಾಶಿಪುಡಿ ತಾನು ಯಾವುದೇ ಕಾರಣಕ್ಕೂ ಕೂಗಿಲ್ಲ ಅಂತೇಳಿ ಒಪ್ಕೊಳ್ಳೋದಿಲ್ಲ. ಈ ವೇಳೆ ಒಂದಷ್ಟು ಅನುಮಾನ ಬಂದು 3ರನ್ನು ಕೂಡ ತೀವ್ರ ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಒಳಗಡೆ ಇವರು ಎಂಟ್ರಿ ಹೇಗೆ ಪಡೆದ್ರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕವಾಗಿ ಅವರಿಂದ ಮಾಹಿತಿ ಪಡೆದಂಥ ಸಂದರ್ಭದಲ್ಲಿ ಅದರಲ್ಲಿ ಓರ್ವ ಆರೋಪಿಗೆ ಮಾತ್ರ ಪಾಸ್ ಇತ್ತು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಇದರಲ್ಲಿ ಮುನಾವರ್ ಮತ್ತು ಮೊಹಮ್ಮದ್ ನಾಶಿಪುಡಿ ಇಬ್ಬರಿಗೂ ಕೂಡ, ಬ್ಯಾಡಗಿಯ ನಾಶಿಪುಡಿ ಮತ್ತು ಈ RT ನಗರದ ಮುನಾವರ್ ಇಬ್ಬರಿಗೂ ಕೂಡ ಯಾವುದೇ ರೀತಿಯಾದಂಥ ಪಾಸ್ ಇರಲಿಲ್ಲ. ಆದರೂ ಕೂಡ ಅವರು ವಿಧಾನಸೌಧದ ಒಳಗಡೆ ಎಂಟ್ರಿ ಕೊಟ್ಟಿದ್ದಲ್ಲದೆ ಒಳಗಡೆ ಇದ್ದಂತಹ MP ಅವರ ಸೆಲೆಬ್ರೇಷನ್ನಲ್ಲೂ ಭಾಗಿಯಾಗಿ ಪಾಕಿಸ್ತಾನದ ಪರ ಘೋಷಣೆ ಮಾಡಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಒಂದಷ್ಟು ತೀವ್ರ ಅನುಮಾನಗಳನ್ನು ವ್ಯಕ್ತಪಡಿಸುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಜೊತೆಗೆ ಮೂವರ ಫೋನ್ಗಳನ್ನು ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ಗ್ರೂಪ್ಗಳಾಗಿರ್ಬೋದು ಮತ್ತು ವಾಟ್ಸಪ್ ಚಾಟಿಂಗನ್ನು ಡಿಲೀಟ್ ಮಾಡಿರುವಂಥ ಅಂಶಗಳು ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹೀಗಾಗಿ ಆ ಮೂವರ ಮೊಬೈಲ್ಗಳನ್ನು ಪರಿಶೀಲನೆ ನಡೆಸಿದ್ದಾರೆ. ಆ ಮೂವರ ಮೊಬೈಲ್ಗಳನ್ನು FSLಗೆ ಕಳಿಸಿದ್ದು ಅದರ ಒಂದು ರಿಪೋರ್ಟ್ಗೆ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಮುಂದಿನ ಹಂತದ ತನಿಖೆ ವೇಳೆ ನಾಸೀರ್ ಹುಸೇನ್ ಅಂದರೆ MP ನಾಸೀರ್ ಹುಸೇನ್ ಅವ್ರಿಗೆ ಕಾನೂನು ಕಂಟಕ ಎದುರಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಅವರ ಸಮ್ಮುಖದಲ್ಲಿ ಎಲ್ಲ ಘಟನೆಗಳು ನಡೆದಿತ್ತು. ಅಂದರೆ ಅವರ ಸೆಲೆಬ್ರೇಷನ್, ಅವರು ಯಾವಾಗ MP ಆಗಿ ಗೆದ್ದು ಹೊರಗಡೆ ಬರ್ತಾರೆ ರಿಸಲ್ಟ್ ಬಂದ ಮೇಲೆ, ಅವರ ಬೆಂಬಲಿಗರಂತೇಳಿ ಇಷ್ಟು ದಿನ ಇವರನ್ನು ಕರೆಯಲಾಗ್ತಿತ್ತು. ಜೊತೆಗೆ ಅಲ್ಲಿ ಇದ್ದವರೆಲ್ಲರೂ ಕೂಡ ಇವರ ಪರ ಘೋಷಣೆ ಕೂಗ್ತಿದ್ದು. ಈ 3 ಆರೋಪಿಗಳು ಕೂಡ ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಡ ಅವತ್ತು ಕೂಗಿರ್ತಾರೆ. ಜೊತೆಗೆ ಪಾಕಿಸ್ತಾನಕ್ಕೂ ಕೂಡ ಜೈಕಾರ ಹಾಕ್ತಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಸ್ಪಷ್ಟ ಹೇಳಿಕೆ ಪಡೆಯೋದಕ್ಕೆ ವಿಚಾರಣೆಗೆ ಹಾಜರಾಗುವಂತ ಸಂದರ್ಭ ಕೂಡ ಇರುತ್ತೆ. ಥ್ಯಾಂಕ್ ಯು ಮಾದೇಶ್. ನೋಡೋಣ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನೆಲ್ಲ ಅಂಶಗಳು ಹೊರಗೆ ಬರುತ್ತೆ ಅಂತ ಹೇಳಿ.